ಒಂದು ಕಡೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ, ಬಡತನದಲ್ಲೂ ಕೂಡ ದುಡಿದು ಬದುಕು ಸಾಗಿಸಬೇಕು ಅನ್ನುವಂತಹ ಹಠ. ಇದೇ ಕಾರಣಕ್ಕಾಗಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡೋದಕ್ಕಾಗಿ ಕಲ್ಲು ಕ್ವಾರಿಗಳನ್ನು ಹುಡುಕಿಕೊಂಡು ಬಂದಂಥವರು ಅಲ್ಲಿ ತಮ್ಮ ಜೀವವನ್ನೇ ಬಿಟ್ಟಿದ್ದಾರೆ. ಇವರು ಜೀವ ಬಿಟ್ಟಿರುವಂಥದ್ದು ಯಾವುದೋ ಒಂದು ದುರಂತದಲ್ಲ, ಇದು ನಿಜಕ್ಕೂ ಕೂಡ ಆ ಕ್ವಾರಿಗಳ ಮಾಲೀಕರ ನಿರ್ಲಕ್ಷ್ಯಕ್ಕೆ ಆಗಿರುವಂತಹ ಬಲಿಯೇ ಹೊರತು, ಒಂದು ರೀತಿಯಂಥ ಕೊಲೆಯೇ ಹೊರತು ಬೇರೇನೂ ಅಲ್ಲ. ಬೆಂಗಳೂರಿನ ಮಾದಪಟ್ಟಣದ ಕಲ್ಲು ಕ್ವಾರಿಯಲ್ಲಿ ಇವತ್ತು ನಡೆದಿರುವಂತಹ ದುರಂತ ಇದು. ಬಂಡೆಗಳನ್ನು ಬಗೆದು ಜಲ್ಲಿಕಲ್ಲು, ಸ್ಯಾಂಡ್ಗಳನ್ನು ಮಾಡಿ ಮಾರಾಟ ಮಾಡುವಂತಹ ಕಲ್ಲಿನ ಕ್ವಾರಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಬೆಟ್ಟದ ಮೇಲೆ ಹಿಟಾಚಿ ಮೂಲಕ ಬಂಡೆಗಳನ್ನು ಬಗೆಯುವಂತಹ ಕೆಲಸ ಆಗ್ತಾ ಇತ್ತು. ಅದೇ ಬೆಟ್ಟದ ಕೆಳಗೆ ಬಿದ್ದಂತಹ ಬಂಡೆಗಳನ್ನು ಪೀಸ್ ಮಾಡಿ ಕ್ರಷರ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಯಾವಾಗ ಬೃಹದಾಕಾರದ ಬಂಡೆಗಳು ಸಡಿಲಿಸಿದ್ರೋ ಸೀದಾ ಕೆಳಗೆ ಕೆಲಸ ಮಾಡ್ತಾ ಇದ್ದ 16 ಜನರ ಕಡೆಗೆ ಅದು ಉರುಳೋದಿಕ್ಕೆ ಶುರುವಾಗಿದೆ. 4-5 ಜನ ಓಡಿ ಹೋಗಿ ಜೀವ ಉಳಿಸ್ಕೊಂಡ್ರು. 5 ಜನ ಬಂಡೆಗಳಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದರು. ಆದರೆ 7 ಕಾರ್ಮಿಕರು ಬಂಡೆಗಳ ಕೆಳಗಡೆ ಉಸಿರು ನಿಲ್ಲಿಸಿದ್ದಾರೆ. ಮಧ್ಯಪ್ರದೇಶದ 5 ಮಂದಿ, ಛತ್ತೀಸ್ಗಢದ ಓರ್ವ ಕಾರ್ಮಿಕ ಹಾಗೂ ಯಾದಗಿರಿಯ ರಾಮನಾಯ್ಕ ಅನ್ನುವರು ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಯಲ್ಲಿ ಈ ಘಟನೆ ನಡೆದಿದ್ದು 7 ಕಾರ್ಮಿಕರ ಶವಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಟ್ಟಿದ್ದಾರೆ. ಮಾದಾಪಟ್ಟಣದ ಕಲ್ಲು ಕ್ವಾರಿಯಲ್ಲಿ 7 ಜನ ಸತ್ತಿರುವಂತಹ ಸುದ್ದಿ ಕೇಳಿ ತಾವರೆಕೆರೆ ಸುತ್ತಮುತ್ತಲ ಗ್ರಾಮಸ್ಥರು ಸ್ಥಳಕ್ಕೆ ಬಂದರು. ಪೊಲೀಸರು, ಗಣಿವಿಜ್ಞಾನದ ಅಧಿಕಾರಿಗಳು ಹಾಗೆಯೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಬಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನೇನೋ ಮಾಡಿತು. ಆದರೆ ಕಲ್ಲು ಕ್ವಾರಿ ದುರಂತ ಎಷ್ಟು ಭೀಕರ ಅನ್ನೋದಕ್ಕೆ ನಜ್ಜುಗುಜ್ಜಾಗಿ ಬಿದ್ದಿರುವಂತಹ ಟ್ರ್ಯಾಕ್ಟರ್ಗಳು ಸಾಕ್ಷಿಯನ್ನು ಹೇಳ್ತಾ ಇದ್ವು. ಚೆಲ್ಲಾಪಿಲ್ಲಿಯಾಗಿದ್ದ ಕಾರ್ಮಿಕರ ಊಟದ ಬಾಕ್ಸ್ಗಳು ದುರ್ಘಟನೆಯಲ್ಲಿ ಇದ್ದಂತಹ ದಾರುಣ ಕಥೆಯನ್ನು ಹೇಳ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಮೃತಪಟ್ಟವರ ಕುಟುಂಬದವರು ಅವರ ಕಣ್ಣೀರು ಒರೆಸೋದಕ್ಕೆ ಯಾರೂ ಕೂಡ ಅಲ್ಲಿ ಇರಲೇ ಇಲ್ಲ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂತಹ ಗಾದೆ ಮಾತಿದೆ. ಅದೇ ಥರನೇ ಇಲ್ಲೂ ಆಗಿದೆ. 7 ಜನ ಸತ್ತ ಮೇಲೆ ಈಗ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವುದೇನು, ಎಲ್ಲ ಕ್ವಾರಿಗಳ ಲೈಸೆನ್ಸ್ ರದ್ದು ಮಾಡೋದೇನು, ಹೀಗೆ ಏಕಾಏಕಿ ಅಧಿಕಾರಿಗಳು ರೆಡಿಮೇಡ್ ಉತ್ತರವನ್ನು ತೆಗೆದುಕೊಂಡು ಬಂದೇನೆ ಮಾಧ್ಯಮದ ಮುಂದೆ ಹಾಜರಾಗಿದ್ರು. ಯಾವುದೇ ರೀತಿಯಲ್ಲಿ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ ಆದರೂ ಆಗೋವರೆಗೂ ಸಹ ಅದು ಲೀಗಲ್ ಆಗಿದ್ರೂ ಸಹ ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡುವಂಥದ್ದಕ್ಕೆ, ಕ್ರಮ ತಗೊಳ್ಳುವಂಥದ್ದಕ್ಕೆ ಖಂಡಿತ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೇವೆ. ನಾನು ಕ್ವಾರಿದು ಆಲ್ರೆಡಿ ವಿಸಿಟ್ ಮಾಡಿ ಬಂದಿದ್ದೀನಿ. ಅಲ್ಲಿ ಕ್ವಾರಿಗೆ ಲೀಗಲ್ ಆಗಿ ಅವ್ರಿಗೆಲ್ಲರಿಗೂ ಲೈಸೆನ್ಸ್ ಇದೆ, ಜೊತೆಗೆ ಬ್ಲಾಸ್ಟಿಂಗ್ ಪರ್ಮಿಷನ್ಸ್ ಕೂಡ ತೊಗೊಂಡಿದ್ದಾರೆ. ಬಟ್ ಇಲ್ಲ ಒಂದು ಕಡೆ ಅವರು ಏನು ಎಂಪ್ಲಾಯೀಸ್ಗೆ ಸೇಫ್ಟಿ ಮೆಜರ್ಸ್ ತೊಗೋಬೇಕಿತ್ತು, ಎಂಪ್ಲಾಯೀಸ್ಗೆ ಆ ಸೇಫ್ಟಿ ಮೆಜರ್ಸ್ ಇಲ್ಲದ ಕಾರಣದಿಂದ ಇವತ್ತು ದುರ್ಘಟನೆ ನಡೆದಿದೆ. ಇಲ್ಲಿ ಎಂಪ್ಲಾಯೀಸ್ ಸೇಫ್ಟಿ ಮೆಷರ್ಸನ್ನು ಅವರು ತಗೊಂಡಿಲ್ಲ ಅಂಥೇಳಿ ಅಧಿಕಾರಿ ಬಹಳ ಸುಲಭವಾಗಿ ಹೇಳ್ತಾರೆ. ಇವರು ಪರ್ಮಿಷನ್ ಕೊಡುವಂಥ ಸಂದರ್ಭದಲ್ಲೇ ಎಂಪ್ಲಾಯಿಗಳ ಸೇಫ್ಟಿ ಮೆಷರ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳುವಂಥ ಜಾಗದಲ್ಲಿ ಕುಳಿತಿರುವಂಥವ್ರು ಆ ನಿರ್ದೇಶಕರು. ಹಾಗೆಯೇ ಆ ಜಿಲ್ಲಾಧಿಕಾರಿ ಅವರು ಹೇಳ್ತಾರಲ್ಲ, ಎಲ್ಲ ಕ್ವಾರಿಗಳನ್ನು ಬಂದ್ ಮಾಡಿಸಿದ್ರಿ, ಯಾವ ಉದ್ದೇಶಕ್ಕಾಗಿ, ಯಾವ ಘನ ಕಾರ್ಯಕ್ಕಾಗಿ, ಯಾರ ಕಣ್ಣನ್ನು ಒರೆಸೋದಕ್ಕಾಗಿ, ಯಾರ ಕಣ್ಣಿಗೆ ಮಣ್ಣನ್ನು ಎರಚೋದಕ್ಕಾಗಿ. ಇದೇ ಕಲ್ಲು ಕ್ವಾರಿಯಲ್ಲಿ ಯಾರಾದರೂ ರಾಜಕಾರಣಿಗಳು, ಉದ್ಯಮಿಗಳು ಏನಾದರೂ ಅವರ ಮೇಲೆ ಏನಾದರೂ ಆಗಿರ್ತಿದ್ರೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತು? ಅಲ್ಲಿ ಸತ್ತಿರುವಂಥದ್ದು ಬಡ ಕಾರ್ಮಿಕರು, ಒಪ್ಪೊತ್ತಿನ ಊಟಕ್ಕಾಗಿ ಬೆವರು ಸುರಿಸಿ ದುಡ್ತಾ ಇದ್ದಂಥವ್ರು, ತಮ್ಮ ಮನೆಯನ್ನು ಕಟ್ಟಿಕೊಳ್ಬೇಕು, ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು, ತಮ್ಮ ಸಂಸಾರವನ್ನು ಕಟ್ಟಿಕೊಳ್ಬೇಕು ಅನ್ನುವಂತಹ ಧಾವಂತದಲ್ಲಿ ಬಂದಂಥವ್ರು. ಆದರೆ ಇಲ್ಲಿವರೆಗೂ ಕ್ರಷರ್ ಮಾಲೀಕರನ್ನು ಈ ದುರಂತದಲ್ಲಿ ಬಂಧಿಸುವ ಕೆಲಸ ಇದುವರೆಗೆ ಆಗಿಲ್ಲ. 7 ಜನರನ್ನು ಬಲಿ ಪಡೆದಂತಹ ಕ್ವಾರಿಗಳು ಇರೋದು ಯಾವುದೋ ದೂರದ ಊರುಗಳಲ್ಲಿ ಅಲ್ಲ. ಕಲ್ಲು ಕ್ವಾರಿ ನಡೆಯುವಂತಹ ಜಾಗದ 10 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ದಿಕ್ಕಿಗೆ ಮಂಚಿನಬೆಲೆ ಜಲಾಶಯ ಇದೆ, ಉತ್ತರ ದಿಕ್ಕಿಗೆ ತಿಪ್ಪಗೊಂಡನಹಳ್ಳಿ ಜಲಾಶಯ ಇದೆ. ಇದೇ ಕಲ್ಲು ಕ್ವಾರಿಗಳ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೇಶದ ಪ್ರತಿಷ್ಠಿತ ಬ್ಯಾಲಾಳು ಇಸ್ರೋ ಬಾಹ್ಯಾಕಾಶ ಕೇಂದ್ರ ಕೂಡ ಇದೆ. ಜೊತೆಗೆ ಅಕ್ಕಪಕ್ಕ ಕೃಷಿ ಜಮೀನುಗಳಿವೆ, ಸಾವಿರಾರು ಮನೆಗಳಿವೆ. ಹೀಗಿದ್ರು ಸುರಕ್ಷತಾ ಕ್ರಮಗಳನ್ನು ತಗೊಂಡಿಲ್ಲ ಅನ್ನೋದನ್ನು ಅಧಿಕಾರಿಗಳೇ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳು ಇನ್ನೇನು ಮಾಡ್ತಾ ಇದ್ರು, ಈ ಜಲ್ಲಿಯಲ್ಲಿ ತಮಗೆಷ್ಟು ಪಾಲು ಅನ್ನುವಂಥ ಮಾತ್ರ ನೋಡ್ತಾ ಇದ್ರೆ ಏನು ಮಾಡ್ತಾ ಇದ್ರು ಇವರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲೇಬೇಕಾಗಿದೆ. ಇದೆಲ್ಲಕ್ಕಿಂತ ದುರಂತ ಆದರೆ 7 ಜನ ಸತ್ತ ಮೇಲೂ ಕಲ್ಲು ಕ್ವಾರಿ ಮಾಲೀಕರನ್ನು ಇದುವರೆಗೆ ಬಂಧಿಸುವಂತಹ ಕೆಲಸನೇ ಆಗಿಲ್ಲ. ಸದ್ಯಕ್ಕೆ ಗಾಯಾಳು ದೂರು ಪಡೆದು ಕಾವೇರಿ ಮತ್ತು ಬಸವೇಶ್ವರ ಕ್ರಷರ್ನ ಮಾಲೀಕರು, ಮ್ಯಾನೇಜರ್ಗಳ ಮೇಲೆ FIR ಹಾಕಿದ್ದಾರೆ. ಆದರೆ ಬಂಧಿಸೋದಕ್ಕೆ ಕುರುಡು ಕಾಂಚಾಣ ಅಡ್ಡ ನಿಂತಂತೆ ಕಾಣ್ತಾ ಇದೆ. ಯಾಕಂದರೆ ನೇರವಾಗಿ ಆರೋಪವನ್ನು ಇಲ್ಲಿ ಪ್ರತಿಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ರೀತಿಯ ಪ್ರಕರಣಗಳು ಆಗದೇ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು
ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್. ನಾನು ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಒಂದು ಕಲ್ಲುಕೋರೆಯಲ್ಲಿ ಲೀಗಲಿ ನಡೆಯುವಂಥದ್ದು ಎಷ್ಟು ಕಾನೂನಾತ್ಮಕವಾಗಿ, ಇನ್ನೊಂದು ಇಲ್ಲಿಗಲಿ ನಡೆಯುವಂಥದ್ದು ಎಷ್ಟು, ಇದರ ಬಗ್ಗೆ ತನಿಖೆ ಆಗಬೇಕು. ಇದನ್ನು ಸರ್ಕಾರಕ್ಕೆ ಎಷ್ಟೇ ಬಾರಿ ಮಾತಾಡಿದರೂ ಕೂಡ ಇದಕ್ಕೆ ಯಾರೂ ಗಮನವನ್ನು ಕೊಡಲಿಲ್ಲ. ಮೈನ್ಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ಮೈನ್ ಸೆಕ್ರೆಟರಿಗೆ ನಾನು ಮಾತಾಡಿದ್ದೀನಿ, ಲೋಕಲ್ ಮೈನ್ ಅಧಿಕಾರಿಗಳಿಗೆ ಹೇಳಿದರೆ ಯಾರೂ ಹೋಗಿ ಸೇಫ್ಟಿ ನೋಡಲ್ಲ. ಮಾಮೂಲಿ ತಗೊಂಡು ಸುಮ್ಮನೆ ಇರುವಂಥ ಒಂದು ಪದ್ಧತಿ ಇಲ್ಲಿ ಬಂದಿದೆ. ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ನಾಯಿ ಕೊಡೆಗಳಂತೆ ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ರಾಜಕಾರಣಿಗಳ ಹೆಸರು ಹೇಳ್ಬಿಟ್ಟು ಕ್ವಾರಿಗಳು ನಿರಂತರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಅವರ ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಕಳಿಸಿದ್ರು. ಆದರೆ ಇಲ್ಲಿ ಸರ್ಕಾರ ಅದನ್ನು ಸಾವಿನ ಪರಿವರ್ತನೆ ಮಾಡಿದೆ. ಇದು ಒಳ್ಳೆಯದಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ನೆಗ್ಲಿಜೆನ್ಸಿಯಿಂದ ಇಷ್ಟೆಲ್ಲ ಅನಾಹುತ ಆಗಿದೆ. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ. ಮತ್ತೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆಫೀಸ್ ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ. ಮನಿ ಪವರ್ಸ್ ಇಂದ ಏನಾಗ್ತದೆ, ಈ ಘಟನೆ ಏನಾಗಿದೆ ಅಂತ ಇಟ್ಕೊಳ್ಳಿ. ಸರ್ಕಾರ ಏನ್ ಮಾಡ್ತಾರೆ, ತನಿಖೆ ಮಾಡ್ತೀನಿ, ಅದ್ ಮಾಡ್ತೀನಿ ಅಂತಾರೆ. ಒಂದ್ 3-4 ದಿವಸಕ್ಕೆ ನಾವು ಪದೇ ಪದೇ ಅಸೆಂಬ್ಲಿಲಿ ಹೇಳ್ಬೋದು, ಮತ್ತೊಂದು ಹೇಳ್ತಾ ಇರ್ಬೋದು, ಅದಾದ್ಮೇಲೆ ಮುಚ್ಚಿ. ಕಲ್ಲುಕ್ವಾರಿ ದುರಂತದಿಂದ 5 ಜನರಿಗೆ ಗಂಭೀರವಾದ ಗಾಯಗಳಾಗಿವೆ. ಎಲ್ರಿಗೂ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಿಜೆಪಿ ನಾಯಕರಂತೂ ತಂಡೋಪತಂಡವಾಗಿ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ಭೇಟಿ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಘಟನೆ ಹೇಗಾಯಿತು ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡ್ರು. ಸ್ಥಳೀಯ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ದುರಂತ ನಡೆದಂತಹ ಕ್ವಾರಿ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಮಾದಾಪಟ್ಟಣದ ಕ್ರಷರ್ ದುರಂತದ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ವರದಿ ಪಡ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ದುರ್ಘಟನೆ ಬಗ್ಗೆ ಚರ್ಚೆಯನ್ನು ಮಾಡಿದರು. ತದನಂತರ ಮೃತರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದಂತಹ ಮುಖ್ಯಮಂತ್ರಿಯವರು ಕಾರ್ಮಿಕರ ಜೀವ ರಕ್ಷಣೆ ಹಾಗೂ ಭದ್ರತೆ ಒದಗಿಸುವಂಥದ್ದು ಕ್ವಾರಿ ಮಾಲೀಕರ ಕರ್ತವ್ಯ. ಈಗ ದುರ್ಘಟನೆ ಆಗಿದ್ದು, ನಿಯಮ ಉಲ್ಲಂಘಿಸಿರುವಂತಹ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜೊತೆಗೆ ತಾವು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ಮುಖ್ಯಮಂತ್ರಿಯವರು ವಿಚಾರಿಸಿದ್ದಾರೆ. ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ, ಏನೇನು ವೈಲೇಷನ್ಸ್ ಇದೆ ತೊಗೊಂಡು ನಾವು ಮಾಡ್ತೀವಿ. ಏನು ಆ್ಯಕ್ಷನ್ ತೊಗೋಬೇಕೋ ತೊಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ರಾಜ್ಯದಲ್ಲಿ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಆಗ್ತಿರುವಂತಹ ದುರಂತ ಇದೇ ಮೊದಲೇನೂ ಅಲ್ಲ. 2021ರಲ್ಲಿ ಶಿವಮೊಗ್ಗದಲ್ಲಿ 6 ಜನ ಸತ್ತಿದ್ರು, ಚಿಕ್ಕಬಳ್ಳಾಪುರದಲ್ಲಿ 5 ಜನ ಸತ್ತಿದ್ರು. ಆಗಲೂ ಅಧಿಕಾರಿಗಳು ಕ್ರಮ ಕೈಗೊಳ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳಿದರು. ಸರ್ಕಾರ ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ರಾತ್ರಿ ಕಳೆದು ಬೆಳಗಾಗೋದ್ರ ಒಳಗಡೆ ಎಲ್ಲರೂ ಕೂಡ ನಿದ್ದೆಯಿಂದ ಎದ್ದೊಳೋದ್ರ ಒಳಗಡೆ ಎಲ್ಲವನ್ನು ಕೂಡ ಕೆಟ್ಟ ಕನಸು ಅನ್ನೋ ರೀತಿಯಲ್ಲಿ ಮರೆತು ಬಿಡ್ತಾರೆ. ಯಾಕಂದರೆ ಇಲ್ಲಿ ಹೋಗ್ತಾ ಇರುವಂತಹ ಜೀವ ಯಾರದ್ದು? ಕೇವಲ ಬಡವರದ್ದು. ಆ ಬಡವರ ಜೀವಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಿದೆ. ಮುಖ್ಯಮಂತ್ರಿಯವರನ್ನು ಈ ಸಾರಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಜೀವ ಹೋಗುವಂಥ ಇಂತಹ ದುರಂತಗಳಾಗದಂತೆ ತಡಿಬೇಕು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಆ ತಪ್ಪುಗಳು ಮರುಕಳಿಸದಂತೆ ನೋಡ್ಕೊಳ್ಳುತ್ತಾ ಸದ್ಯಕ್ಕೆ ಸರ್ಕಾರದ ಆದೇಶದಂತೆ ಮಾದಾಪಟ್ಟಣ ಸುತ್ತಮುತ್ತಲಿನ 54 ಕ್ವಾರಿಗಳನ್ನು ಏಕಾಏಕಿ ಬಂದ್ ಮಾಡಿದ್ದಾರೆ. ಎಲ್ಲ ಕ್ರಷರ್ ಮಾಲೀಕರು ಕೆಲಸ ನಿಲ್ಲಿಸಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಇವತ್ತಲ್ಲ ನಾಳೆ ಈ ಕಲ್ಲು ಕ್ವಾರಿಗಳಿಗೆ ಮತ್ತೆ ಅನುಮತಿ ಕೊಡ್ತಾರೆ. ಆಗ ಕರ್ನಾಟಕ ಯಾವ ಸ್ವರೂಪದಲ್ಲಿ, ಕರ್ನಾಟಕದ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಕೆಲಸವನ್ನು ಮಾಡುತ್ತಾರೆ, ಹೇಗೆ ಮಾಲೀಕರ ಮೇಲೆ ಕಡಿವಾಣವನ್ನು ಇಟ್ಟಿರ್ತಾರೆ, ಹೇಗೆ ಕಾರ್ಮಿಕರ ಬದುಕನ್ನು ಉಳಿಸ್ತಾರೆ ಅಂತ ನೋಡಬೇಕು. ಇನ್ನು ರಾಮನ ದೇಣಿಗೆ ನುಂಗಿದವರ ವಿರುದ್ಧ ಅಯೋಧ್ಯೆಯಲ್ಲಿ ಇವತ್ತು ಹೋರಾಟಗಳು ಶುರುವಾಗಿವೆ. ಇಷ್ಟು ದಿನ ಬಾಯಿ ಮಾತಲ್ಲಿ ಆಕ್ರೋಶ ಹೊರಹಾಕ್ತಿದ್ದಂತಹ ವಕೀಲರು ಇವತ್ತು ಬೀದಿಗಿಳಿದು ಲೂಟಿಕೋರರ ವಿರುದ್ಧ ನೇರ ಸಮರವನ್ನು ಸಾರಿದ್ದಾರೆ. ಅಯೋಧ್ಯೆಯಲ್ಲಿ ಭಕ್ತರ ದೇಣಿಗೆ ನುಂಗಿದಂತಹ ಆರೋಪಿಗಳ ಪರವಾಗಿ ವಾದ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ವಕೀಲರುಗಳು ನಿರ್ಧಾರವನ್ನು ಕೈಗೊಂಡಿದ್ರು. ಇವತ್ತು ಅದೇ ವಕೀಲರು ಬೀದಿಗಿಳಿದಿದ್ರು. ಅಷ್ಟೇ ಅಲ್ಲ, ರಾಮನ ಹಣ ತಿಂದು ತೇಗಿದವರ ವಿರುದ್ಧ ದೂರು ಕೊಡೋದಕ್ಕೆ ಕೋರ್ಟ್ ಸಂಕೀರ್ಣದಿಂದ ಮೆರವಣಿಗೆಯ ಮೂಲಕವಾಗಿ ಹೋದರು. ನೇರವಾಗಿ ಅವರು ಹೋದಂಥದ್ದು ಪೊಲೀಸ್ ಠಾಣೆಗೆ. ವಕೀಲರನ್ನು ತಡೆಯುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರು. ಆದರೆ ಪೊಲೀಸರು ಸುಸ್ತಾಗಬೇಕಾಗುತ್ತೆ ಹೊರತು ವಕೀಲರನ್ನು ತಡೆಯೋದಕ್ಕೆ ಆಗಲಿಲ್ಲ. ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ಆದರೂ ವಕೀಲರು ಬಿಡಲಿಲ್ಲ. ಪೊಲೀಸರು ಅಡ್ಡ ನಿಂತರು, ಮೆರವಣಿಗೆಯನ್ನು ನಿಲ್ಲಿಸಲಿಲ್ಲ. ಬ್ಯಾರಿಕೇಡ್ಗಳನ್ನು ಪೊಲೀಸರನ್ನು ತಳ್ಳಿ ಸೀದಾ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯ ಮುಂದೆ ವಕೀಲರುಗಳು ಇವತ್ತು ಕರಿಕೋಟು ಧರಿಸಿ ಜಮಾಯಿಸಿದ್ರು.
ವಕೀಲರು ಹೀಗೆ ಬ್ಯಾರಿಕೇಡ್ಗಳನ್ನು ತಳ್ಳಿ ನುಗ್ತಾ ಇದ್ದಂತೆಯೇ ವಕೀಲರ ಆಕ್ರೋಶಕ್ಕೆ ಮಾಡಿದ ಪೊಲೀಸರು ವಕೀಲರ ದೂರನ್ನು ಸ್ವೀಕರಿಸಿದರು. ಆದರೆ ವಕೀಲರ ದೂರಿನಲ್ಲಿದ್ದ ಸಾರಾಂಶಗಳನ್ನು ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ. ಯಾಕಂದರೆ ಅಯೋಧ್ಯೆಯ ವಕೀಲರು ಕೊಟ್ಟಂತಹ ದೂರಿನಲ್ಲಿ 3 ವಿರುದ್ಧ FIR ಆಗಬೇಕು ಅನ್ನುವಂತಹ ಅಂಶಗಳಿದ್ದು ಅಲ್ಲಿದ್ದಂಥದ್ದು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ವಿರುದ್ಧ 24 ಗಂಟೆ ಒಳಗಡೆ FIR ಆಗಬೇಕು ಅಂತ ಹೇಳಿ ವಕೀಲರು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರ ವಿರುದ್ಧವೂ ಕೂಡ 24 ಗಂಟೆಗಳ ಒಳಗಡೆ FIR ದಾಖಲಿಸಬೇಕು. ಒಂದು ವೇಳೆ ನೀವು 24 ಗಂಟೆಯೊಳಗೆ FIR ಮಾಡದೇ ಇದ್ರೆ ವಕೀಲರ ಪ್ರತಿಭಟನೆ ದೊಡ್ಡ ಆಂದೋಲನವಾಗಿ ಬದಲಾಗುತ್ತೆ. 24 ಗಂಟೆ ಒಳಗಡೆ FIR ಹಾಕದೇ ಇದ್ರೆ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ವಕೀಲರು ಬರ್ತಿದ್ರು. ವಕೀಲರ ಮನವಿಯನ್ನು ಸ್ವೀಕರಿಸುವಂತಹ ಪೊಲೀಸರು ಹಳದಿ ಬಣ್ಣದ ರಶೀದಿಯಲ್ಲಿ ದೂರು ಸ್ವೀಕರಿಸಲಾಗಿದೆ ಅಂತ ಒಂದು ಚೀಟಿಯನ್ನು ಬರ್ಕೊಟ್ಟು ಸಮಾಧಾನ ಹೇಳಿ ಕಳಿಸ್ಕೊಟ್ಟಿದ್ದಾರೆ. प्रार्थना पत्र लाके यहाँ पर दिया। प्रार्थना पत्र लेने के बाद इन्होंने एक पीली पर्ची हमको दिया कि आपकी ये FIR यहाँ पर ले ली गई है, तहरीर ले ली गई है। विधिक राय लेने के बाद ही हम कोई आगे कार्रवाई करेंगे। तो हम लोग भी वेट कर रहे हैं, भाई ठीक है, नहीं होगा तो आगे बहुत से रास्ते हम लोग के पास है, कोर्ट है, हाई कोर्ट है, सुप्रीम कोर्ट है, लेकिन यहाँ तक नौबत नहीं आएगी, FIR दर्ज कर लेंगे। ಒಂದ್ ಕಡೆ ಚಂಪತ್ ರಾಯ್ ಸೇರಿ ಟ್ರಸ್ಟ್ಗಳನ್ನು ಬಂಧಿಸಬೇಕು ಅಂತ ವಕೀಲರು ಆಗ್ರಹಿಸುತ್ತಾ ಇದ್ದಾರೆ. ಇನ್ನೊಂದು ಕಡೆ ಅಯೋಧ್ಯೆ ರಾಮನ ಕಾಣಿಕೆ ಹಣವನ್ನು ತಿಂದು ತೇಗಿದ ಆರೋಪಿಗಳ ಜನ್ಮ ಜಾಲಾಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ SIT ಈಗ ತನಿಖೆಯನ್ನು ನಡೆಸ್ತಾ ಇದ್ದು ಮಹಾಕುಂಭಮೇಳ ಟೈಮ್ನಲ್ಲಿ ದೇಣಿಗೆಯ ಗರಿಷ್ಠ ಲೂಟಿಯಾಗಿರುವಂಥದ್ದು ಪತ್ತೆಯಾಗಿದೆ. ಯಾಕಂದರೆ ಆವಾಗ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕುಂಭಮೇಳಕ್ಕೆ ಹೋದಂಥವರು ರಾಮನ ದರ್ಶನವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಿದ್ರು. ಆರೋಪಿಗಳಾದ ಲವಕುಶ್, ಅನುಕಲ್ಪ ಮಿಶ್ರಾನಿಂದ ಹೆಚ್ಚು ಕಳ್ಳತನ ಆಗಿರುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಕದ್ದ ಹಣದಿಂದ ಪತ್ನಿ ಹೆಸರಲ್ಲಿ ಮನೆ ಖರೀದಿಸಿದ್ದು, ಅದರಲ್ಲಿ ಲವಕುಶ್ ಮನೆಯನ್ನು ಕಟ್ಟಿಸ್ತಾ ಇದ್ದ. ಏನೋ ಅನುಕಲ್ಪ ಮಿಶ್ರಾ ಫಾರ್ಮ್ ಹೌಸನ್ನು ಖರೀದಿಸಿರುವಂಥದ್ದು ಗೊತ್ತಾಗಿದೆ. ಈಗ ಮನೆ, ಸೈಟು, ಫಾರ್ಮ್ ಹೌಸ್ UP ಸರ್ಕಾರದ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅನುಕಲ್ಪ ಬಳಿಯಲ್ಲಿ 16.82 ಲಕ್ಷ ರೂಪಾಯಿ ಹಣ, ಲವಕುಶ್ ಬಳಿಯಲ್ಲಿ 14.25 ಲಕ್ಷ ರೂಪಾಯಿ ಹಣ ಅದನ್ನು ಸೀಸ್ ಮಾಡಿಕೊಂಡಿದೆ. ಹಾಗೆಯೇ ಅವಿನಾಶ್ ಶುಕ್ಲಾನ ಬಳಿಯಲ್ಲಿ 20.39 ಲಕ್ಷ ರೂಪಾಯಿಯ ನಗದು ಸೀಸ್ ಮಾಡಲಾಗಿದೆ. ಕರುಣೇಶ್ ಪಾಂಡೆಯ ಬಳಿಯಲ್ಲಿ 18.07 ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರಾಮಶಂಕರ್ ಮಿಶ್ರಾನ ಬಳಿಯಿಂದ 7.32 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ನೋಡಿ, ಎಲ್ಲರೂ ಕೂಡ ಲಕ್ಷಾಧಿಪತಿಗಳೇ, ಇಲ್ಲಿ ಯಾರೂ ಕೂಡ ಕಡಿಮೆ ಇಲ್ಲ ಇವರು. ಆದರೆ ಇವ್ರಿಗಿದ್ದಂಥ ಸಂಬಳ 18,000 20,000. ರಾಮಶಂಕರ್ ಯಾದವ್ನ ಬಳಿಯಲ್ಲಿ 1 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ SIT ಅವರು. 8 ಆರೋಪಿಗಳ ಬಳಿಯಲ್ಲಿ ರಾಮನಿಗೆ ಸೇರಿದ 11 ಗ್ರಾಂ ಚಿನ್ನ ಸಿಕ್ಕಿದೆ. 375 ಗ್ರಾಂ ಬೆಳ್ಳಿ, 1121 ಅಮೆರಿಕನ್ ಡಾಲರ್ ಕೂಡ SITಯ ವಶಕ್ಕೆ ಸಿಕ್ಕಿದೆ. ಇನ್ನು ಅಯೋಧ್ಯೆಯ 5 ವರ್ಷದ ದೇಣಿಗೆಯ ಲೆಕ್ಕ ಪರಿಶೀಲನೆಯನ್ನ ಮಾಡಲಾಗಿದೆ. ಆರೋಪಿಗಳ ಕುಟುಂಬ ಸದಸ್ಯರ ಆಸ್ತಿಗಳ ವಿವರವನ್ನು ಸಂಗ್ರಹಿಸಲಾಗಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ 15 ಸದಸ್ಯರ ಆಸ್ತಿ ವಿವರಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಇಷ್ಟೆಲ್ಲ ತನಿಖೆ ಮಾಡಿರುವಂತಹ SIT ಯಾವ ಕ್ಷಣದಲ್ಲಾದರೂ ಚಂಪತ್ ರಾಯ್ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಆರೋಪಿಗಳ ಅಕ್ರಮ ಆಸ್ತಿಯ ಮೇಲೆ ಯೋಗಿ ಸರ್ಕಾರ ಬುಲ್ಡೋಸರ್ ಪ್ರಯೋಗಿಸುತ್ತಾ, ಯಾಕಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬುಲ್ಡೋಸರ್ ಪ್ರಯೋಗಿಸ್ತಾ ಇರ್ತಾರೆ ಉತ್ತರ ಪ್ರದೇಶದಲ್ಲಿ, ಈಗ ಇಲ್ಲೂ ಕೂಡ ಪ್ರಯೋಗಿಸ್ತಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿ ಇವತ್ತಿಗೆ 3 ದಿನ ಆಯಿತು. ಆಗಲೇ ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಮತ್ತು ಪ್ರತಿಪಕ್ಷಗಳ ಮೇಲೆ ಕಾಂಗ್ರೆಸ್ ಆರೋಪಗಳನ್ನು ಮಾಡೋದಕ್ಕೆ ಶುರುವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಆಗಿರುವಂತಹ SIR ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಅನುಮಾನ ಬಂದಿದೆ. ಬರೀ ಅನುಮಾನ ಅಷ್ಟೇ ಅಲ್ಲ, ಕೆಲವು ವಿಡಿಯೋ ಸಾಕ್ಷಿಗಳನ್ನು ಕೂಡ ತೋರಿಸಿ SIR ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ 8 ರಿಂದ 10 ಸಾವಿರ ಅಕ್ರಮ ಬಾಂಗ್ಲಾ ವಲಸಿಗರನ್ನ SIR ಪ್ರಕ್ರಿಯೆಯಲ್ಲಿ ಸೇರ್ಪಡೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕುಮಾರಸ್ವಾಮಿ ಅವರು. ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನರನ್ನ ಕರೆಸಿಕೊಂಡು SIR ಪ್ರಕ್ರಿಯೆ ಮಾಡ್ತಿರೋ ವಿಡಿಯೋವೊಂದನ್ನು ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರ ಪ್ರೇರಣೆಯಿಂದ ರಾಮನಗರದಲ್ಲಿ ಕಳ್ಳ ಮತಗಳ ಸೃಷ್ಟಿ ಆಗ್ತಿವೆ ಅನ್ನುವಂಥ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಚೌಟ್ರಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಆಗಿರತಕ್ಕಂಥ ರೀತಿಯಲ್ಲೇ ಇಲ್ಲೂ ಇವತ್ತು
ಈ ಅಕ್ರಮ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾನು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಗಮನಕ್ಕೆ ತರ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೂ ಈ ವಿಷಯವನ್ನು ನಾನು ತರಬೇಕು ಅಂತ ಇದ್ದೇನೆ. ಇನ್ನು ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಮನೆ ಮನೆಗೆ ಹೋಗಿ SIR ನಡೆಸಬೇಕೇ ಹೊರತು ಈ ಥರ ಗುಂಪು ಗುಂಪಾಗಿ SIR ನಡೆಸೋದಕ್ಕೆ ಅವಕಾಶವೇ ಇಲ್ಲ. ಇದೇ ವಿಷಯವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒತ್ತಿ ಹೇಳಿದ್ದಾರೆ. ಮಾಹಿತಿ ಬಂದಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಐ ಹ್ಯಾವ್ ಸ್ಟ್ರಿಕ್ಟ್ಲಿ ವಾರ್ನ್ ಇವನ್ ಅವರ್ MLA ಆಲ್ಸೋ ಟ್ರೈಂಗ್ ಟು ಡೂ ಇಟ್ ಆಲ್ಸೋ, ವಿಲ್ ನಾಟ್ ಅಲೋ ಫಾರ್ ದಿಸ್. ಇನ್ನು ರಾಮನಗರದಿಂದ ನನ್ನ ಹೆಸರನ್ನು ತೆಗೆದು ಹೊರಗಡೆ ಹಾಕೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ಮತದಾನದ ಹಕ್ಕು ಕೊಡ್ತೀವಿ ಅಂತ CM DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರದಿಂದ ನಮ್ಮನ್ನು ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮತ್ತೇನು ಹೇಳ್ತಾರೆ, ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ. ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ಪ್ರತಿಯೊಬ್ಬ ನಾಗರಿಕನು ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನು ರಾಜ್ಯದಲ್ಲಿ 3 ದಿನಗಳಿಂದ SIR ನಡೀತಿದೆ. ಇಲ್ಲಿವರೆಗೆ 50 ಲಕ್ಷಕ್ಕೂ ಹೆಚ್ಚು ಮತದಾರರು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಈಗ ವಿವಾದ ಸೃಷ್ಟಿಯಾಗಿದ್ದು SIRನಲ್ಲಿ ರಾಜಕೀಯ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಹಾಗೆಯೇ ಗ್ರಹಚಾರಕ್ಕಿಟ್ಟಾಗ ಹಗ್ಗನೂ ಹಾವಾಗಿ ಕಾಡುತ್ತಂತೆ. ಈಗ ಕೊಲೆ ಆರೋಪಿ ದರ್ಶನ್ಗೂ ಹೀಗೆ ಆಗಿದೆ. 2 ವರ್ಷಗಳಿಂದ ಜೈಲಲ್ಲಿ ನರಳುತ್ತಾ ಇರುವಂತಹ ದರ್ಶನ್ ಯಾವಾಗ ತನಗೆ ಅಲ್ಲಿಂದ ಮುಕ್ತಿ ಸಿಗುತ್ತೆ ಅಂತ ಪರಿತಪಿಸ್ತಾ ಇದ್ದಾರೆ. ಆದರೆ ಅವರ ಸೆಲೆಬ್ರಿಟಿಗಳಿಂದಲೇ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49 ಸಾಕ್ಷಿಗೆ ದಾಸನ ಅಭಿಮಾನಿಗಳು ಬೆದರಿಕೆ ಹಾಕಿದ್ದಾರೆ. ಈ ವಿಷಯವನ್ನು ಸಾಕ್ಷಿದಾರ ಸಂದೀಪ್ ನ್ಯಾಯಾಲಯದ ಮುಂದೆನೇ ಹೇಳಿದರು. ನ್ಯಾಯಾಧೀಶರು ವಿಷಯ ಕೇಳ್ತಿದ್ದಂತೆ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟರು. ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದವರನ್ನ ಹುಡುಕಿ ವಿಚಾರಣೆ ನಡೆಸಿ ಬೆದರಿಕೆ ಹಾಕಿದ್ದು ನಿಜವಾದರೆ ಅರೆಸ್ಟ್ ಮಾಡಿ ಅಂತ ಆದೇಶಿಸಿದರು. ಸಾಕ್ಷಿದಾರನಿಂದ ದೂರು ಪಡೆದು ಅಖಾಡಕ್ಕಿಳಿದ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಫ್ಯಾನ್ಸ್ ಕಂಪನಿಯ 3 ಬಂಧಿಸಿದ್ದಾರೆ. ವೇಣು, ಸುಹಾಸ್ ಹಾಗೂ ಪುನೀತ್ನನ್ನು ಬಂಧಿಸಿ FIR ಕೂಡ ಹಾಕಿದ್ದಾರೆ. ದರ್ಶನ್ ಎಷ್ಟೇ ಪ್ರಯತ್ನ ಪಟ್ಟರು ದರ್ಶನ್ಗೆ ಜಾಮೀನು ಸಿಗ್ತಾ ಇಲ್ಲ. ಎಷ್ಟೇ ಸರ್ಕಸ್ ಮಾಡಿದ್ರು ಹೊರಬರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದು ಅನ್ನುವಂತಹ ಆರೋಪ ಈ ಸಂದರ್ಭದಲ್ಲಿ ಬಂದಿದೆ. ಅಚ್ಚರಿ ಅಂದರೆ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದು ಇನ್ನೊಬ್ಬ ಸಾಕ್ಷಿದಾರನೇ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಇಲ್ಲಿ ಡಿ ಕಂಪನಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ನೋಡಿ ಯಾವ ಸ್ವರೂಪದಲ್ಲಿ ಹೆಸರುಗಳನ್ನು ಇಟ್ಕೊಂತಾರೆ. ಡಿ ಕಂಪನಿ ಅಂತ ಹೇಳಿ ರೇಣುಕಾಸ್ವಾಮಿ ಹತ್ಯೆಯ ವೇಳೆ ಬಳಸಿದ್ದಂತಹ ಬಿಳಿ ಬಣ್ಣದ ಸ್ಕಾರ್ಪಿಯೋ ಮತ್ತು ಅದೇ ಕಾರ್ನ ಮಾಲೀಕ ಪುನೀತ್ನನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನಾಗಿ ಮಾಡಲಾಗಿತ್ತು. ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕೋದಿಕ್ಕೆ ಸಹಕಾರವನ್ನು ಕೊಟ್ಟಿದ್ದು ಇದೇ ಪುನೀತ್ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಸಂದೀಪ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗಿದ್ದಂಥ ಪುನೀತ್ ಸಂದೀಪ್ನನ್ನು ಹಾಸ್ಟೆಲ್ನಲ್ಲಿ ಕೂಡಿ ಹಾಕೋದಕ್ಕೆ ಪುನೀತ್ ಆ್ಯಂಡ್ ಟೀಮ್ ಯತ್ನಿಸಿತ್ತು. ನೋಡಿ, ಒಬ್ಬನನ್ನು ಶೆಡ್ಗೆ ಕರ್ಕೊಂಡೋಗಿ ಹೊಡೆದುಕೊಂಡು ಇನ್ನು ಇಲ್ಲಿ ಹಾಸ್ಟೆಲಲ್ಲಿ ಕೂಡಿ ಹಾಕುವಂಥ ಪ್ರಯತ್ನವನ್ನು ಮಾಡಿ ಪುನೀತ್ಗೆ ಎಲ್ಲ ಸಹಕಾರ ನೀಡಿದ್ದ ಆರೋಪಿ ಸುಹಾಸ್ ಪುನೀತ್ಗೆ ವಾಟ್ಸಪ್ ಕಾಲ್ ಮಾಡಿ ಕಾನ್ಫರೆನ್ಸ್ನಲ್ಲಿದ್ದಂತಹ ಸುಹಾಸ್ ಮೊದಲು ಇದರಲ್ಲಿ ಕಾನ್ಫರೆನ್ಸ್ ಕಾಲ್ನ ಮೂಲಕವಾಗಿ ಕಿಂಗ್ ಪಿನ್ ಆಗಿದ್ದಂಥದ್ದು ಪುನೀತ್. ಆತನನ್ನು ಈಗಾಗಲೇ ಬಂಧಿಸಲಾಗಿದೆ. ಇನ್ನು ಮೊದಲು ಕಾನ್ಫರೆನ್ಸ್ ಕಾಲ್ನ ಕಿಂಗ್ ಪಿನ್ ಆಗಿದ್ದಂಥವನು ಪುನೀತ್, ಆತನನ್ನು ಬಂಧಿಸಲಾಗಿದೆ. ಹಾಗೆಯೇ ಸುಹಾಸ್ ಮತ್ತು ವೇಣುವನ್ನು ಕೂಡ ಬಂಧಿಸಿದ್ದಾರೆ. ಇನ್ನೂ 4 ಈ ಪ್ರಕರಣದಲ್ಲಿದ್ದಾರೆ. ಅವ್ರಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂತ ಒಂದು ಪ್ರಯತ್ನ ನಡೆದಿದೆ ಅಂತೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ ಅನ್ನ ಇನ್ಫ್ಲುಯೆನ್ಸ್ ಮಾಡೋದು ಮತ್ತೆ ಬೆದರಿಸುವಂತ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ 3 ಲಾಕ್ ಮಾಡಿರುವಂತಹ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ವಾಟ್ಸಪ್ ಕಾಲ್ನಲ್ಲಿ ಭಾಗಿಯಾಗಿದ್ದಂತಹ ಇನ್ನುಳಿದ 3 ಯಾರು ಅನ್ನೋದರ ಬಗ್ಗೆ ಈಗ ಪತ್ತೆ ಹಚ್ಚಲಾಗ್ತಾ ಇದೆ.
ಇನ್ನು 52 ಗಲಭೆ ಪ್ರಕರಣಗಳನ್ನು ವಾಪಸ್ ಪಡೆದಿದ್ದ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಗೃಹ ಇಲಾಖೆ ಸರ್ಕಾರಕ್ಕೂ ನೋಟಿಸ್ ಜಾರಿ ಮಾಡಿದೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ಸೇರಿ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಗಲಭೆ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯುವುದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಇದನ್ನು ಪ್ರಶ್ನಿಸಿ ವಕೀಲ ಗಿರೀಶ್ ಭಾರದ್ವಾಜ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿರುವಂತಹ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ KS ಹೇಮಲೇಖ ಅವರಿದ್ದಂತಹ ವಿಭಾಗೀಯ ಪೀಠ ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡಿದೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಗಲಭೆ ಪ್ರಕರಣ, ರೈತ ಪರ, ಕನ್ನಡ ಪರ, ಕೋಮು ಗಲಭೆ ಸೇರಿ 52 ಕೇಸ್ಗಳನ್ನು ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿತ್ತು. 21 ಮೇ 2026ಕ್ಕೆ ಅಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಕಡೆಯ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಡಲಾಗಿತ್ತು. 27 ಮೇ 2026ರಂದು ಕೇಸ್ ವಾಪಸ್ ಪಡೆಯುವುದಕ್ಕೆ ಅಭಿಯೋಜಕರಿಗೆ ಗೃಹ ಇಲಾಖೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಇನ್ನು CRPC ಸೆಕ್ಷನ್ 321 ಅಡಿಯಲ್ಲಿ ರಾಜ್ಯ ಸರ್ಕಾರ ಆದೇಶದಲ್ಲಿ ಲೋಪ ಇದೆ ಅನ್ನುವಂಥದ್ದನ್ನು ಈ ಅರ್ಜಿಯಲ್ಲಿ ಹಾಕಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಸರ್ಕಾರದ ಆದೇಶದಲ್ಲಿ ಕಾನೂನು ಉಲ್ಲಂಘನೆಯ ಬಗ್ಗೆ ಪ್ರಶ್ನಿಸಲಾಗಿತ್ತು. ಹೈಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಸರ್ಕಾರದ ಪರ ವಕೀಲರು ಕೇಳಿದ್ದಾರೆ. ಕಾಲಾವಕಾಶ ಕೊಟ್ಟು ಗೃಹ ಇಲಾಖೆ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಮುಂದಿನ ವಿಚಾರಣೆವರೆಗೆ ಹಿಂಪಡೆದಿರುವಂತಹ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಇನ್ನು ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನೇ ನೆಲಕಚ್ಚಿಸಿ ಅಧಿಕಾರಕ್ಕೆ ಬಂದರು ನಟ ವಿಜಯ್. DMKಯ ಮಿತ್ರರ ಬೆಂಬಲ ಪಡೆದು TVK ಸರ್ಕಾರವನ್ನು ವಿಜಯ್ ಅವರು ರಚನೆ ಮಾಡಿ ಅಧಿಕಾರ ನಡೆಸ್ತಾ ಇದ್ದಾರೆ. ಹಾಗಿದ್ರೂ ವಿಜಯ್ ಸರ್ಕಾರ ಉರುಳಿಸೋದಕ್ಕೆ ಹೋದವರಿಗೆ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಆಪ್ತ ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಮತ್ತು ಅವರ ಸಹೋದರರಿಗೆ ಆಪ್ತರಾಗಿರುವ 3ರನ್ನ ಚೆನ್ನೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯ್ ಸರ್ಕಾರ ಉರುಳಿಸುವುದಕ್ಕೆ ತಮಿಳುನಾಡಿನ ಸ್ಪೀಕರ್ ಪ್ರಭಾಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಬೆಂಬಲ ನೀಡುವಂತೆ 15 TVK ಶಾಸಕರಿಗೆ ತಲಾ 35 ಕೋಟಿ ರೂಪಾಯಿಯಂತೆ ಆಫರ್ ಅನ್ನು ಕೊಟ್ಟಿದ್ರಂತೆ. ಉತ್ತುಂಗರೈ ಕ್ಷೇತ್ರದ TVK ಶಾಸಕ ಇಳೆಯರಾಜ ಈ ಬಗ್ಗೆ ದೂರು ದಾಖಲಿಸಿದರು. ದೂರಿನ ಮೇರೆಗೆ ತಿರುಚಿಯಲ್ಲಿ ಒಬ್ಬ, ಚೆನ್ನೈನಲ್ಲಿ ಇಬ್ಬರನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬಂಧಿತರು ಕರೂರಿನಲ್ಲಿ ಕರೂರ್ ಗ್ಯಾಂಗ್ ಸದಸ್ಯರು ಅಂತ ಹೆಸರು ಪಡೆದವರು ಎಂದು ವಿಜಯ್ ಸರ್ಕಾರದ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ್ ಸರ್ಕಾರದ ಸಚಿವರು DMK ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ವಿಜಯ್ ಸರ್ಕಾರವೇ ಪ್ರತಿಪಕ್ಷಗಳ ಶಾಸಕರನ್ನು ಖರೀದಿ ಮಾಡ್ತಾ ಇದೆ. ಅದಕ್ಕೆ ವಿಜಯ್ ಸೋಫಾ ಸೆಟ್ಗಳನ್ನು ಕಳಿಸ್ಕೊಡ್ತಿದ್ದಾರೆ ಅಂತ DMK ವಕ್ತಾರ ಗಂಭೀರ ಆರೋಪವನ್ನು ಮಾಡಿದ್ದಾರೆ. Call them a sofa party. So when they want, leader want to meet Vijay, a sofa is going to their house. Why? If you want, he must go there. But the sofa is first going there. Why? What is there in that sofa? The question. ಇಲ್ಲಿ DMK ವಕ್ತಾರ ಹೇಳ್ತಿರುವ ಸೋಫಾವನ್ನು ನೋಡಿದಾಗ ಪುಷ್ಪ 2 ಸಿನಿಮಾದಲ್ಲಿ ಸೋಫಾ ಹೋಗ್ತಿತ್ತಲ್ಲ, ಹಂಗೇನಾದ್ರೂ ಸೋಫಾ ಹೋಗಿದ್ಯಾ? ಯಾವ ಕಾರಣಕ್ಕಾಗಿ ಇಲ್ಲಿ ಸೋಫಾದ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಸೋಫಾ ಹೋಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ವಿಜಯ್ ಸರ್ಕಾರ ಸೆಂಥಿಲ್ ಬಾಲಾಜಿ ಇದಕ್ಕೆಲ್ಲ ಕಾರಣ ಅಂತ ಸುಳ್ಳು ಕೇಸ್ ಹಾಕೋದಕ್ಕೆ ಈ ಥರ ಮಾಡಿದೆ ಅನ್ನುವಂಥದ್ದು DMKನವರು ಮಾಡ್ತಿರುವಂತಹ ಆರೋಪ.